ಮರಕ್ಕೆ ಕಟ್ಟಿ ಮಹಿಳೆಗೆ ಹಲ್ಲೆ. ಉಡುಪಿ ಜಿಲ್ಲೆ ಉತ್ತರ ಪ್ರದೇಶ ಆಗ್ತಾ ಇದೆಯಾ? ಹೊರ ಜಿಲ್ಲೆಯ ದಲಿತ ಮಹಿಳೆ ಅನ್ನೋದೇ ಎಲ್ಲರೂ ಸೇರ್ಕೊಂಡು ಆಕೆ ಮೇಲೆ ಹಾಗೆ ದೌರ್ಜನ್ಯ ಎಸಗೋಕೆ ಪರ್ಮಿಟ್ ಆಯ್ತಾ? ಸ್ವತಃ ಶ್ರಮಜೀವಿ ಮೀನುಗಾರ ಮಹಿಳೆಯರೇ ಇಂತಹ ಅಮಾನವೀಯ ಹಲ್ಲೆಗೆ ಮುಂದಾಗೋದು ಎಷ್ಟು ಆತಂಕಕಾರಿ ವಿಷಯ. ಮಹಿಳೆಯರು ದಲಿತರ ಮೇಲೆ ಏನು ಬೇಕಾದರೂ ಮಾಡಬಹುದು ಅನ್ನೋ ಮನೋಭಾವ ಬೆಳೆದು ಬಂದಿರೋದು ಎಲ್ಲಿಂದ? ಹೀಗೆ ಜನರೇ ತೀರ್ಪು ಕೊಟ್ಟು ರಸ್ತೆಯಲ್ಲೇ ಶಿಕ್ಷೆ ಜಾರಿ ಮಾಡಿದ್ರೆ ಸಮಾಜದಲ್ಲಿ ಎಂತಹ ಅರಾಜಕ ಸ್ಥಿತಿ ನಿರ್ಮಾಣ ಆಗಬಹುದು? ಈ ಭಯಾನಕ ಸ್ಥಿತಿ ನಿರ್ಮಾಣವಾಗುವಲ್ಲಿ ಸಂಘ ಪರಿವಾರದ ಪಾತ್ರ ಎಷ್ಟಿದೆ? ಮೀನು ಕದ್ದ ಆರೋಪದಲ್ಲಿ ದಲಿತ ಮಹಿಳೆಯೊಬ್ಬರನ್ನ ಗುಂಪೊಂದು ಮರಕ್ಕೆ ಕಟ್ಟಿ ಹಲ್ಲೆ ನಡೆಸಿದ ಘಟನೆ ಮಲ್ಪೆ ಬಂದರಿನಲ್ಲಿ ನಡೆದಿದೆ. ಈ ಅನಾಗರಿಕ ಕೃತ್ಯ ರಾಜ್ಯ ಮಟ್ಟದಲ್ಲಿ ಚರ್ಚೆಯಾಗ್ತಾ ಇದ್ದು, ಆರೋಪಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಭರವಸೆ ನೀಡಿದ್ದಾರೆ. ಎಲ್ಲೋ ಉತ್ತರ ಭಾರತದಲ್ಲಿ ವರದಿಯಾಗ್ತಾ ಇದ್ದ ಇಂತಹ ಕೃತ್ಯಗಳಿಗೆ ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕ, ಅದರಲ್ಲೂ ಬುದ್ಧಿವಂತರ ಜಿಲ್ಲೆ ಅಂತ ಗುರುತಿಸಲ್ಪಡುವ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಸುದ್ದಿ ಆಗ್ತಾ ಇರೋದು ನಿಜಕ್ಕೂ ಕಳವಳಕಾರಿಯಾಗಿದೆ. ಕಾನೂನು ಸುವ್ಯವಸ್ಥೆ, ಅಭಿವೃದ್ಧಿ ಸೇರಿದಂತೆ ಎಲ್ಲ ಕ್ಷೇತ್ರಗಳಲ್ಲೂ ಉತ್ತರ ಭಾರತಕ್ಕೆ ಮಾದರಿಯಾಗಿದ್ದ ಕರ್ನಾಟಕ ಇತ್ತೀಚಿನ ದಿನಗಳಲ್ಲಿ ಉತ್ತರ ಭಾರತದ ಅನಿಷ್ಟಗಳನ್ನ ಮಾದರಿಯಾಗಿಸಿಕೊಳ್ಳೋಕೆ ಮುಂದಾಗ್ತಿದೆಯಾ ಅಂತ ನಾಗರಿಕರು ಅಂತ ಅನ್ಸ್ಕೊಂಡವರು ಅನುಮಾನ ಪಡುವಂತಾಗಿದೆ. ಉಡುಪಿಯಲ್ಲಿ ಹಲ್ಲೆಗೀಡಾಗಿರುವ ಸಂತ್ರಸ್ತ ಮಹಿಳೆ ನಮ್ಮದೇ ರಾಜ್ಯದ ವಿಜಯನಗರ ಜಿಲ್ಲೆಯವರು, ಜೊತೆಗೆ ದಲಿತ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ. ಮಾರ್ಚ್ 18ರಂದು ಬೋಟ್ನಿಂದ ಮೀನು ಖಾಲಿ ಮಾಡುವ ಸಂದರ್ಭದಲ್ಲಿ ಒಂದು ಬುಟ್ಟಿ ಮೀನನ್ನ ಕದ್ದೊಯ್ದಿದ್ದಾಳೆ ಅನ್ನೋದು ಈಕೆಯ ಮೇಲಿರುವ ಆರೋಪ. ಆಕೆ ಕದ್ದೊಯ್ದಿರೋದು ನಿಜವೇ ಆಗಿದ್ರೂ ಸಾರ್ವಜನಿಕವಾಗಿ ಆಕೆಯನ್ನ ಮರಕ್ಕೆ ಕಟ್ಟಾಕಿ ಥಳಿಸಿರೋದು ಎಷ್ಟು ಸರಿ? ಗುಂಪುಗೂಡಿ ಜನರೇ ನ್ಯಾಯವನ್ನ ನಿರ್ಧರಿಸೋದು, ಮರಕ್ಕೆ ಕಟ್ಟಾಕಿ ಥಳಿಸುವ ಸಂಸ್ಕೃತಿ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಗೆ ತೀರಾ ಅಪರಿಚಿತವಾದದ್ದು. ಉತ್ತರ ಭಾರತಕ್ಕೆ ಸೀಮಿತವಾಗಿದ್ದ ಇಂತಹ ಕೃತ್ಯಗಳು ಕರಾವಳಿಗೆ ಕಾಲಿಟ್ಟಿರೋದು ನಿಜಕ್ಕೂ ಆತಂಕಕಾರಿ. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಂತಹ ಅನಾಗರಿಕ ಕೃತ್ಯಗಳು ಇದೇ ಮೊದಲ ಬಾರಿ ನಡೆದಿರೋದೇನೂ ಅಲ್ಲ. ನಾಗರಿಕ ಸಮಾಜವನ್ನೇ ಬೆಚ್ಚಿ ಬೀಳಿಸುವ ಇಂತಹ ಗುಂಪು ದಾಂಧಲೆಗಳು ಈ ಹಿಂದೆಯೂ ನಡೆದಿದ್ದವಾದರೂ ಸಂಘ ಪರಿವಾರ ಅವುಗಳನ್ನು ಮುಚ್ಚಾಕುವಲ್ಲಿ ಯಶಸ್ವಿಯಾಗಿತ್ತು. ಹಲವು ವರ್ಷಗಳ ಹಿಂದೆ ಇದೇ ಉಡುಪಿಯಲ್ಲಿ ಹಾಜಬ್ಬ ಮತ್ತು ಹಸನಬ್ಬ ಎಂಬ ಇಬ್ಬರನ್ನ ಬೆತ್ತಲೆಗೊಳಿಸಿ ಥಳಿಸಿದ ಕಾರಣಕ್ಕಾಗಿ ರಾಷ್ಟ್ರಮಟ್ಟದಲ್ಲಿ ಉಡುಪಿ ಜಿಲ್ಲೆ ಸುದ್ದಿಯಾಗಿತ್ತು. ಈ ಕೃತ್ಯದ ವಿರುದ್ಧ ಸಾರ್ವಜನಿಕರು ಪ್ರತಿಭಟನೆ ನಡೆಸಿದಾಗ ಕೆಲವು ಸಂಘಟನೆಗಳು ಆರೋಪಿಗಳನ್ನು ಬೆಂಬಲಿಸಿ ಪ್ರತಿ ಸಮಾವೇಶವನ್ನು ಹಮ್ಮಿಕೊಂಡಿದ್ವು. ವಿಪರ್ಯಾಸ ಅಂದ್ರೆ ಆ ಕೃತ್ಯದಲ್ಲಿ ಆರೋಪಿಯಾಗಿ ಗುರುತಿಸಲ್ಪಟ್ಟಿದ್ದ ಸಂಘ ಪರಿವಾರದ ಮುಖಂಡ ಇಂದು ಅದೇ ಉಡುಪಿಯ ಶಾಸಕರಾಗಿ ಹಲ್ಲೆ ಕೃತ್ಯವನ್ನ ಖಂಡಿಸುತ್ತಿದ್ದಾರೆ. ಇದೇ ಉಡುಪಿ ಜಿಲ್ಲೆಯಲ್ಲಿ ದನದ ವ್ಯಾಪಾರ ಮಾಡ್ತಿದ್ದ ಪ್ರವೀಣ್ ಪೂಜಾರಿ ಅನ್ನುವಾತನನ್ನ ಸಂಘ ಪರಿವಾರದ ದುಷ್ಕರ್ಮಿಗಳ ಗುಂಪೊಂದು ಥಳಿಸಿ ಕೊಂದು ಹಾಕಿತ್ತು. ಆತ ಯಾವುದೇ ದನವನ್ನ ಅಕ್ರಮವಾಗಿ ಅಥವಾ ಕದ್ದು ಮಾರಾಟ ಮಾಡಿರಲಿಲ್ಲ. ಆತ ದನದ ವ್ಯಾಪಾರ ಮಾಡಿ ಜೀವನ ನಡೆಸುತ್ತಿದ್ದೇ ಮಹಾ ಅಪರಾಧ ಆಯಿತು. ಈತನನ್ನ ದುಷ್ಕರ್ಮಿಗಳ ಗುಂಪು ಸಾರ್ವಜನಿಕವಾಗಿ ಕಬ್ಬಿಣದ ರಾಡು, ಮಾರಕಾಯುಧಗಳಿಂದ ಥಳಿಸಿ ಕೊಲೆಗೈದಿತ್ತು. ಬಿಹಾರದಲ್ಲಿ, ಉತ್ತರ ಪ್ರದೇಶದಲ್ಲಿ ನಡೆಯುವ ಇಂತಹ ಬರ್ಬರ ಕೃತ್ಯವನ್ನ ಕೆಲವು ಬಿಜೆಪಿ ಮುಖಂಡರೇ ಹಿಂದುತ್ವದ ಹೆಸರಲ್ಲಿ, ಗೋರಕ್ಷಣೆಯ ಹೆಸರಲ್ಲಿ ಸಮರ್ಥಿಸಿಕೊಂಡಿದ್ರು. ಪೊಲೀಸರ ಕುಮ್ಮಕ್ಕೂ ಕೂಡ ಇವರಿಗಿತ್ತು. ಹಾಗೆಯೇ ಇದೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪೊಲೀಸರೇ ಕೆಲವು ದುಷ್ಕರ್ಮಿಗಳ ಜೊತೆಗೆ ದನದ ವ್ಯಾಪಾರಿಯನ್ನ ಕೊಂದು ಹಾಕಿ ಕಾಡಿನಲ್ಲಿ ಎಸೆದ ಪ್ರಕರಣ ರಾಜ್ಯಮಟ್ಟದಲ್ಲಿ ಸುದ್ದಿಯಾಗಿತ್ತು. ಇಲ್ಲಿನ ಕೋಮುಗಲಭೆ, ಕೋಮುದ್ವೇಷಗಳು ನಿಧಾನಕ್ಕೆ ಗುಂಪು ಥಳಿತ, ಗುಂಪು ಹತ್ಯೆಗಳ ರೂಪದಲ್ಲಿ ವಿಸ್ತೃತಗೊಳ್ತಿದೆ. ಇದೀಗ ಅದು ದಲಿತ ಮಹಿಳೆಯೊಬ್ಬಳನ್ನ ಸಾರ್ವಜನಿಕವಾಗಿ ಮರಕ್ಕೆ ಕಟ್ಟಿ ಹಲ್ಲೆ ನಡೆಸುವ ಹಂತಕ್ಕೆ ತಲುಪಿದೆ. ಹಿಂದೆಲ್ಲ ಗೋಮಾಂಸ, ಗೋ ಸಾಗಾಟದ ಹೆಸರಿನಲ್ಲಿ ದಾಳಿಗಳು ನಡೆದಿದ್ರೆ ಈಗ ಮೀನಿನ ಹೆಸರಿನಲ್ಲಿ ಹಲ್ಲೆ ನಡೆದಿದೆ. ಇಲ್ಲಿ ಮಹಿಳೆ ದಲಿತ ಸಮುದಾಯಕ್ಕೆ ಸೇರಿದವಳು ಮಾತ್ರವಲ್ಲ, ಹೊರ ಜಿಲ್ಲೆಗೆ ಸೇರಿದ್ದಾಳೆ ಅನ್ನುವ ಹಗುರ ಭಾವನೆಯೇ ಜನರಿಂದ ಇಂತಹ ಕೃತ್ಯವನ್ನ ಎಸಗುವಂತೆ ಮಾಡಿದೆ. ಬಿಜಾಪುರ, ಬೆಳಗಾವಿಯಂತಹ ಜಿಲ್ಲೆಗಳಿಂದ ಬಂದ ಕೂಲಿ ಕಾರ್ಮಿಕರ ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಬುದ್ಧಿವಂತ ಜನರು ಕೇವಲವಾಗಿ ನಡೆದುಕೊಳ್ತಿರುವ ಆರೋಪ ಇವತ್ತು ನೆನ್ನೆದಲ್ಲ. ಹೊರ ರಾಜ್ಯಗಳಿಂದ, ಹೊರ ಜಿಲ್ಲೆಗಳಿಂದ ಬಂದ ಕೂಲಿ ಕಾರ್ಮಿಕರು ಕಳವು ಸೇರಿದಂತೆ ದುಷ್ಕೃತ್ಯದಲ್ಲಿ ಭಾಗವಹಿಸುತ್ತಿರುವ ಬಗ್ಗೆ ಸ್ಥಳೀಯರಿಗೆ ಅನುಮಾನ, ಶಂಕೆಗಳಿವೆ. ಹಾಗಂತ ಯಾರೋ ಒಬ್ಬನ ಮೇಲೆ ಕಳವು ಆರೋಪ ಹೊರಿಸಿ ಮರಕ್ಕೆ ಕಟ್ಟಾಕಿ ಹಲ್ಲೆ ನಡೆಸೋದು ಅರಾಜಕತೆಗೆ ಕಾರಣ ಆಗಬಹುದು. ಮಲ್ಪೆ ಬಂದರಿನಲ್ಲಿ ಆವೇಶ, ಸಿಟ್ಟಿಗೆ ಬಲಿಯಾಗಿ ಆ ಮಹಿಳೆ ಮೇಲೆ ಹಲ್ಲೆ ನಡೆಸಿದವರು ಕೂಡ ಮೀನುಗಾರ ಸಮುದಾಯಕ್ಕೆ ಸೇರಿದ ಶ್ರಮಜೀವಿ ಮಹಿಳೆಯರೇ ಆಗಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಸಾರ್ವಜನಿಕವಾಗಿ ಮಹಿಳೆಯರನ್ನ ಬೆತ್ತಲೆಗೊಳಿಸಿ ಹಲ್ಲೆ ನಡೆಸೋದು, ಮರಕ್ಕೆ ಕಟ್ಟಿ ಹಲ್ಲೆ ನಡೆಸುವ ಪ್ರಕರಣಗಳು ಹೆಚ್ಚುತ್ತಿವೆ. ಕಳೆದ ವರ್ಷ ಬೆಳಗಾವಿಯ ಬೈಲಹೊಂಗಲ ತಾಲೂಕಿನ ಮಹಿಳೆಯೊಬ್ಬರನ್ನ ಸುಮಾರು 20 ಜನರು ಸೇರಿ ಅರೆಬೆತ್ತಲೆಗೊಳಿಸಿ ಥಳಿಸಿದ್ರು. ಆರೋಪಿಗಳಲ್ಲಿ ಸ್ಥಳೀಯ ಗ್ರಾಮ ಪಂಚಾಯತ್ ಸದಸ್ಯ ಕೂಡ ಸೇರಿದ್ದ. ಜಮೀನು ಒತ್ತುವರಿ ಪ್ರಶ್ನಿಸಿ ಮಹಿಳೆ ಕೋರ್ಟ್ ಮೆಟ್ಟಿಲು ಹತ್ತಿರೋದೇ ಥಳಿತಕ್ಕೆ ಕಾರಣ ಆಗಿತ್ತು. ಈ ಸಂಬಂಧ ಪೊಲೀಸರು ಕೂಡ ದೂರು ದಾಖಲಿಸೋಕೆ ಹಿಂಜರಿದಿದ್ರು. ಪ್ರಕರಣ ಬೆಳಕಿಗೆ ಬಂದು ರಾಜ್ಯ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದ್ದಂತೆ ಪೊಲೀಸರು ಎಚ್ಚೆತ್ತುಕೊಂಡು ಆರೋಪಿಗಳ ವಿರುದ್ಧ ದೂರನ್ನ ದಾಖಲಿಸಿದ್ರು.
ಗ್ರಾಮೀಣ ಪ್ರದೇಶದಲ್ಲಿ ಕೆಳಜಾತಿಗೆ ಸೇರಿದ ಮಹಿಳೆ ಸಾರ್ವಜನಿಕವಾಗಿ ಯಾವುದೇ ವಿಷಯಗಳ ವಿರುದ್ಧ ಧ್ವನಿ ಎತ್ತಿದ್ರೆ ಆಕೆಯನ್ನ ಬಾಯಿ ಮುಚ್ಚೋಕೆ ಇಡೀ ಊರು ಒಂದಾಗಿ ಆಕೆಯನ್ನ ಅರೆಬೆತ್ತಲೆಗೊಳಿಸಿ ಮರಕ್ಕೆ ಕಟ್ಟಾಕಿ ಥಳಿಸುವ ಪ್ರಕರಣಗಳು ರಾಜ್ಯದಲ್ಲೂ ಹೆಚ್ಚುತ್ತಿವೆ. ಇಂತಹ ಹೆಚ್ಚಿನ ಪ್ರಕರಣಗಳಲ್ಲಿ ಪುರುಷ ಪ್ರಾಬಲ್ಯ ಮನಸ್ಥಿತಿ ಕೆಲಸ ಮಾಡ್ತಾ ಇರುತ್ತೆ. ಪೊಲೀಸರು ಕೂಡ ದುಷ್ಕರ್ಮಿಗಳ ಪರವಾಗಿರೋದ್ರಿಂದ ಇಲ್ಲಿ ಸಂತ್ರಸ್ತರಿಗೆ ನ್ಯಾಯ ಸಿಗೋದು ಅಪರೂಪ. ಪ್ರಕರಣ ಬೆಳಕಿಗೆ ಬಂದು ರಾಜ್ಯ ಮಟ್ಟದಲ್ಲಿ ಚರ್ಚೆ ಆಗೋವರೆಗೆ ಪೊಲೀಸರು ಎಚ್ಚರಗೊಳ್ಳೋದಿಲ್ಲ. ಇಂತಹ ಸೂಕ್ಷ್ಮ ಪ್ರಕರಣಗಳನ್ನು ಅತ್ಯಂತ ಗಂಭೀರವಾಗಿ ತೆಗೆದುಕೊಳ್ಳದೇ ಇದ್ರೆ ಇದೇ ಮುಂದುವರೆದು ಗುಂಪು ಗಲಭೆ ದೊಂಬೆಯಾಗಿ ಪರಿವರ್ತನೆಯಾಗುವ ಅಪಾಯಗಳಿವೆ. ಕಂಬಾಲಪಲ್ಲಿ, ಕೈರ್ಲಾಂಚಿಯಂತಹ ಹತ್ಯಾಕಾಂಡಗಳು ಇಂತಹ ಅಪರಾಧ ಪ್ರಕರಣಗಳ ಮುಂದುವರಿದ ಭಾಗವೇ ಆಗಿವೆ. ಇಲ್ಲೆಲ್ಲ ಶೋಷಿತ ಸಮುದಾಯದ ಜನರೇ ಸಂತ್ರಸ್ತರಾಗಿರುವುದು ಆಕಸ್ಮಿಕವಲ್ಲ. ಉಡುಪಿ ಜಿಲ್ಲೆಯಲ್ಲಿ ನಡೆದಿರುವ ಪ್ರಕರಣದ ಆಮೂಲಾಗ್ರ ತನಿಖೆ ನಡೆದು ಅದರ ಹಿಂದಿರುವ ದುಷ್ಕರ್ಮಿಗಳಿಗೆ ಕಠಿಣ ಶಿಕ್ಷೆಯಾಗಬೇಕು. ಮಾತ್ರವಲ್ಲ, ಇಂತಹ ಕೃತ್ಯಗಳನ್ನ ಚಿಗುರಿನಲ್ಲೇ ಚಿವುಟುವ ಕೆಲಸವನ್ನ ಪೊಲೀಸ್ ಇಲಾಖೆ ಮಾಡಬೇಕು. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.